ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು TN ರವಿಕುಮಾರ್. ಈಗ ನಮ್ಮ ಜೊತೆ ಇದ್ದಾರೆ ವಾಣಿ ಸತೀಶ್ ಅವರು. ವಾಣಿ ಸತೀಶ್ ಅವರು ಈಗ ಅಮೆರಿಕದ ಹಲವಾರು ಸಂಘಟನೆಗಳಲ್ಲಿ ಹಾಡು ಹೇಳಿದ್ದಾರೆ, ಹಾಗೂ ಹಲವಾರು ಆಲ್ಬಮ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ತಾವು ಎಲ್ಲಿ, ಯಾವ ರೀತಿ, ಯಾವ ಊರಿನವರು? ನಾನು ಮೂಲತಃ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ, ಎಜುಕೇಶನ್ ಎಲ್ಲ ಅಲ್ಲೇ ಆಗಿದ್ದು. ಇಂಜಿನಿಯರಿಂಗ್ ಮುಗಿಸಿದ್ರೆ ಯಾವ ಕಾಲೇಜ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ BDT ಯೂನಿವರ್ಸಿಟಿ, BDT ಕಾಲೇಜ್. ಅಲ್ಲಿ ನೆಕ್ಸ್ಟ್ ಅಲ್ಲಿ ನಂದು ಮಿಡಲ್ ಸ್ಕೂಲ್, ಪ್ರೈಮರಿ ಮಿಡಲ್ ಸ್ಕೂಲ್ ಬಂದು DA ಮಿಡಲ್ ಸ್ಕೂಲ್ ಅಂತ. ಆಮೇಲೆ ಸೆಂಟ್ ಪಾಲ್ಸ್ ಕಾನ್ವೆಂಟ್ ಅಲ್ಲಿ ಹೈಸ್ಕೂಲ್ ಮುಗಿಸಿದೆ. ಅದಾದ್ಮೇಲೆ AVK ಕಾಲೇಜ್, ಗರ್ಲ್ಸ್ ವಿಮೆನ್ಸ್ ಕಾಲೇಜ್, ಅಂಡ್ ಇಂಜಿನಿಯರಿಂಗ್ ಮುಗಿಸಿದ್ದು ಯೂನಿವರ್ಸಿಟಿ BDT ಕಾಲೇಜ್. ನಂತರ ಇಂಜಿನಿಯರಿಂಗ್ ಮುಗಿಸಿದೆ. ಬಟ್ ಆ ಜರ್ನಿಗೆ ತುಂಬಾ ಚೆನ್ನಾಗಿತ್ತು. ಲೈಕ್ ಅಲ್ಲಿ ಸ್ಕೂಲಿಂದ ಚಿಕ್ಕ ವಯಸ್ಸಿಂದ ಹಾಡ್ತಾ ಇದ್ದೆ. ಸ್ಕೂಲು ಕಾಲೇಜ್ ಎಲ್ಲರೂ ಎಲ್ಲ ಕಡೆ ಹಾಡ್ತಾ ಇದ್ದೆ. ಪ್ರಶಸ್ತಿಗಳು ತುಂಬಾ ಬಂದಿದೆ. ಚಿಕ್ಕ ವಯಸ್ಸಿಂದ ಪ್ರಶಸ್ತಿಗಳು ಬಂದ ಅಪ್ರಿಷಿಯೇಷನ್ ಸಿಕ್ಕಾಗ ಮೋಟಿವೇಶನ್ ಸಿಕ್ಕಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಚೆನ್ನಾಗಿ ಚೆನ್ನಾಗಿ ಮಾತಾಡುವಂಥದ್ದು ಕಾಲೇಜ್ ಅಲ್ಲಿ ಸ್ವಲ್ಪ ಓದೋದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಅಷ್ಟು ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ತುಂಬಾ. ಆಫ್ಟರ್ ಐ ಫಿನಿಶ್ಡ್ ಇಂಜಿನಿಯರಿಂಗ್ ಆಮೇಲೆ ನನಗೆ ಸಿಂಗಿಂಗ್ ಸೀರಿಯಸ್ನೆಸ್ ಬಂದಿತ್ತು. ಬಟ್ ನಾನು ಹುಟ್ಟಿದ್ದೆ ಮ್ಯೂಸಿಕಲ್ ಫ್ಯಾಮಿಲಿ. ನಿಮಗೆ ಅದು ಮ್ಯೂಸಿಕಲ್ ಫ್ಯಾಮಿಲಿ, ಎಲ್ಲರೂ ಹಾಡ್ತಿದ್ರು. ಅಪ್ಪ ಅಮ್ಮ ಎಲ್ಲರೂ ಹಾಡ್ತಿದ್ರು. ಸೊ ಅದು ರಕ್ತದಲ್ಲೇ ಸಂಗೀತ ಅನ್ನೋದು ಬಂದಿತ್ತು. ಕಿವಿ ಕೇಳಿ ಕೇಳಿ ಅದು ಅಣ್ಣ ಹೇಳ್ಕೊಡ್ತಿದ್ರು. ಸೊ ಹಾಗಾಗಿ ಹುಟ್ಟುತ್ತಾನೆ ಅವರೇ ಮೋಟಿವೇಶನ್, ಇನ್ಸ್ಪಿರೇಷನ್ ನಮಗೆ. ಗುರುಗಳು ಅಂತ ಅಂದ್ರೆ ನನಗೆ ನನ್ನ ಅಣ್ಣ ನಟರಾಜ್ ಅವರು, ಡಾಕ್ಟರ್ ನಟರಾಜ್ ಅವರು ಹೇಳ್ಕೊಡೋರು ಚಿಕ್ಕವರಿದ್ದಾಗ. ಅವರು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಇದೆಲ್ಲ ಮಾಡ್ತಾರೆ. ನಾನು ಅವ್ರು ಹೇಳ್ಕೊಡುವಾಗ ಎದ್ದು ಓಡೋಗ್ತಿದ್ನಂತೆ. ಅವಾಗ ಅಷ್ಟು ಸೀರಿಯಸ್ ಇಂದ ಕಲಿತಿರ್ಲಿಲ್ಲ. ಬಟ್ ಭರತನಾಟ್ಯಂ ನಾನು ತುಂಬಾ ಸೀರಿಯಸ್ ಆಗಿ ಕಲಿತಿದ್ದೆ. ಅವಾಗ ಅಷ್ಟು ಸೀರಿಯಸ್ ಭರತನಾಟ್ಯಂ ಇದೆ ದಾವಣಗೆರೆ ಕಲ್ತಿದ್ದು. ಅದೇ ಬೆಳೀತಾ ಬೆಳೀತಾ ಸಿಂಗಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಅಣ್ಣ ಅವರೇ ಮನೇಲೆ ಪಾಠಶಾಲೆ ಮನೇಲೆ ಕಲ್ತಿದ್ದು. ಆಮೇಲೆ ಐ ಟ್ರೈಡ್ USA ಹೋದ್ಮೇಲೆ ಬರ್ಕ್ಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಇದೆ. ನಂಬರ್ 1 ಇನ್ ದಿ ವರ್ಲ್ಡ್. ಅಲ್ಲಿ ನಾನು ಸರ್ಟಿಫಿಕೇಶನ್ ಕೋರ್ಸಸ್ ಎಲ್ಲ ಮಾಡಿದೆ. ವೋಕಲ್ಸ್, ಮ್ಯೂಸಿಕ್ ಪ್ರೊಡಕ್ಷನ್ಸ್ ಬಗ್ಗೆ ಎಲ್ಲ ಅಮೆರಿಕದಲ್ಲಿ ಮಾಡಿದೆ. ಮುಂಚೆನೆ ಮ್ಯಾರೇಜ್ ಆಯ್ತು. ಮನೆಯವ್ರ ಎನ್ಕರೇಜ್ ಆಗಿದೆ, ಇಷ್ಟೆಲ್ಲ ಮಾಡ್ಕೊಂಡು ವೆರಿ ಸಪೋರ್ಟಿವ್. ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ನಾನು ಅವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಪ್ರೊಫೆಷನಲ್ಸ್. ಸ್ವಲ್ಪ ಬಿಸಿ ಇರ್ತೀವಿ. ಕೆರಿಯರ್ ಎಲ್ಲ ಬಿಲ್ಡ್ ಮಾಡೋದಿತ್ತು, ಅದ್ರಲ್ಲೇ ಬಿಸಿ ಇದ್ವಿ. ಹಾಗೆ ಒಂದ್ಸರಿ ಯೋಗಾಸನ ತಂದೆ ಬಂದ ಒಂದ್ ಮಾತು ಹೇಳಿದ್ರು, ನೀನು ಹಾಡೋದ್ ಮಾತ್ರ ನಿಲ್ಲಿಸ್ಬೇಡ ಅಮ್ಮ ಅಂತ. ಅವತ್ತಿಂದ ನಾನು ಸಂಗೀತದ ಮೇಲೆ ಸೀರಿಯಸ್ನೆಸ್ ತಗೊಂಡು ಅವಾಗ್ಲೇ ಬರ್ತೀವಿ ಸ್ಕೂಲ್ ಎಲ್ಲ ಸೇರ್ಕೊಂಡು ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ, ಲೈಕ್ ಪರ್ಫಾರ್ಮ್ ಮಾಡಕ್ಕೆ. ಹೇಳಿದ್ಮೇಲೆ ಅವ್ರು ಬಂದಾಗ ಅದೇ ಹೇಳಿದ್ವಿ, ನನ್ನ ಲೈಫ್ ಸ್ಟೈಲ್ ನೋಡ್ಬಿಟ್ಟು ಇಷ್ಟೊಂದು ಬಿಸಿ ಹಾಡು ಬಿಟ್ಟಿದ್ದಾಳೆ, ಸಂಗೀತ ಯಾಕ್ಬಿಟ್ಟಿದ್ಯಾ, ಹಾಡ್ತಾ ಇರು, ಪ್ರಾಕ್ಟೀಸ್ ಮಾಡು, ಬಿಡ್ಬೇಡ ಅಂತ ಹೇಳಿದ್ರು. ಒಂದ್ ಮಾತು ಹೇಳಿದ್ರು. ಅವಾಗಿಂದ ಸೀರಿಯಸ್ ತಗೊಂಡೆ. ಆಮೇಲೆ ಹಾಗೆ ಒಂದಿನ ಅಣ್ಣ ಹೇಳಿದ್ರು, ಯಾಕೆ ನೀನು ನಿನ್ ವಾಯ್ಸ್ ನ ಮ್ಯೂಸಿಕ್ ಡೈರೆಕ್ಟರ್ಸ್ ಕಳಿಸ್ಬಾರ್ದು, ಇಷ್ಟು ಚೆನ್ನಾಗಿದೆ ವಾಯ್ಸ್ ಅಂತ ಹೇಳಿದ್ರು. ಅವಾಗ ಹಾಗೆ ಕೂತಾಗ ಮನೋಮೂರ್ತಿ ಸರ್ ಅವಾಗ ಬಂಗಾರ ಮನೆ ಎಲ್ಲ ರಿಲೀಸ್ ಆಗಿತ್ತು, ತುಂಬಾ ಪಾಪ್ಯುಲರ್ ಇತ್ತು. ಅವಾಗ ಅವ್ರಿಗೆ ಅವ್ರ ವೆಬ್ಸೈಟ್ ನಾನು ಹೋಗಿ ಅವ್ರಿಗೆ ಒಂದು ಮೆಸೇಜ್ ಮಾಡಿದೆ, ಈ ತರ ನಾನು ಹಾಡ್ತೀನಿ, ಈ ತರ ಎಲ್ಲ ಅಂದ್ಬಿಟ್ಟು ಒಂದು ಅಟ್ಯಾಚ್ ಮಾಡೋಕೆ ಆಪ್ಷನ್ ಇತ್ತು. ಅಲ್ಲಿ ಒಂದು ಸಾಂಗ್ ಹಾಡ್ಬಿಟ್ಟು ವಿತೌಟ್ ಮ್ಯೂಸಿಕ್ ಕಳಿಸಿದೆ. ಕಂಗಳ ಕೊಳದಿ ಬೆಳದಿಂಗಳು ಇಳಿದಂತೆ
ಮಾಡ್ತಾರೋ ಇಲ್ವೋ ಅನ್ನೋದು ನನ್ಗೆ ಅಂದ್ರೆ ಗ್ಯಾರಂಟಿ ಇರ್ಲಿಲ್ಲ ಮಾಡದೇ ಇರ್ಬೋದು ಅಂತ. ಬಟ್ ಒಂದಿನ ರಿಪ್ಲೈ ಬಂತು. ನಾನ್ ಅಮೆರಿಕಾದಲ್ಲಿ ಇರೋದ್ರಿಂದ ಅದು ಇಮೇಲ್ ಬಂದಿದ್ದು midnight 2:30 AM ಅಲ್ಲಿ. ಸೊ ಅವ್ರು ತುಂಬಾ ಏನು ಬರ್ದಿರ್ಲಿಲ್ಲ. ಪ್ಲೀಸ್ ಕಾಲ್ ಮೀ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಕೊಟ್ಟಿದ್ರು. ಸೊ ಅವ್ರ ನಂಬರ್ ಕಾಲ್ ಮಾಡಿದಾಗ ದೆನ್ ಏನ್ ಮಾಡ್ತೀರಾ ಅಂತೆಲ್ಲ ಕೇಳಿ ಸುಮಾರು ಒಂದು 55 ಜನ ಕಳಿಸಿದ್ದಾರೆ. ಅದು ವಾಯ್ಸ್ ತುಂಬಾ ಇಷ್ಟ ಆಗಿ, ವಿತೌಟ್ ಮ್ಯೂಸಿಕ್ ಇಟ್ಸ್ ಸಮಥಿಂಗ್ ವೆರಿ ನೈಸ್. ನೀವು ಏನ್ ಮಾಡ್ತೀರಾ ಅಂದ್ರೆ ಹೇಳಿದೆ ಈ ತರ ಸಾಫ್ಟ್ವೇರ್ ಇಂಜಿನಿಯರ್ ಅಂತಿಲ್ಲ. ನೀವು ಸೀರಿಯಸ್ ಆಗಿ ತಗೋಬೇಕು ಸಿಂಗಿಂಗ್, ವಾಯ್ಸ್ ಇಸ್ ಮೇಡ್ ಫಾರ್ ಪ್ಲೇ ಬ್ಯಾಕ್ ಸಿಂಗಿಂಗ್. ಹೇಳಿ ಮಾಡಿಸ್ಕೊಂಡಿದೆ ಅಂತ ಒಂದ್ ಸ್ವಲ್ಪ ಟಿಪ್ಸ್ ಎಲ್ಲ ಕೊಟ್ರು. ಪ್ಲೇ ಬ್ಯಾಕ್ ಗೆ ಯಾವ ತರ ಹಾಡ್ಬೇಕು ಅದೆಲ್ಲ ಹೇಳಿದ್ರು. ಆಮೇಲೆ ಅವ್ರ ಟ್ರ್ಯಾಕ್ ಕಳಿಸ್ಬಿಟ್ಟು ಅವ್ರ ಟ್ರ್ಯಾಕಿಗೆ ಸ್ಟುಡಿಯೋದಲ್ಲಿ ನಾವು ಹೋಗಿ ಮತ್ತೆ ಹಾಡ್ಬಿಟ್ಟು ಅವ್ರಿಗೆ ಮತ್ತೆ ಕಳಿಸ್ದೆ. ಅಲ್ಲಿಂದ ಹೇಳ್ಬೇಕಂದ್ರೆ ಜರ್ನಿ ಪ್ಲೇ ಬ್ಯಾಕ್ ಸಿಂಗಿಂಗ್ ಮತ್ತೆ ಆಲ್ಬಮ್ ಇದೆಲ್ಲ ಜರ್ನಿ ಸ್ಟಾರ್ಟ್ ಆಯ್ತು. ನಂಗೆ ನಮ್ ಅಣ್ಣ ಹೇಳಿದ್ರು, ನಟರಾಜನ್ ಸುಮ್ನೆ ಹೇಳಿದ್ರಿ, ಯಾಕೆ ಕಳಿಸ್ಬಾರ್ದಮ್ಮ ನೀನು, ಯಾಕೆ ವೇಸ್ಟ್ ಮಾಡ್ಕೊತಾ ಇದೀಯಾ, ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಹಾಡ್ತೀಯಾ, ಕಳ್ಸು ನೋಡೋಣ, ನೋಡೋಣ ಹೇಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಪ್ರೌಢಿ, ಹೆಮ್ಮೆ ಇದೆ. ಒಂದು ನಾವು ಏನು ಸಣ್ಣವರಿಂದ ನೋಡಿದೀನಿ, ಒಂದು ಆಟ ಆಡ್ತಾ ಇದ್ದಂತ ಒಂದು ಅಂದ್ರೆ ನನಗೆ ಕಂಪೇರ್ ಮಾಡಿದ್ರೆ ಏನೋ ಒಂದು ನನ್ಗೆ ತಿಳಿದಿದ್ದು ಏನೋ ಹೇಳ್ಕೊಡ್ತಾ ಇದ್ದೆ, ಸಂಗೀತ ಹೆಂಗ್ ಮಾಡ್ತಾ ಇದ್ವಿ, ಜನ ನಾಟ್ ಸೀರಿಯಸ್ ಅಲ್ಲ. ಎಜುಕೇಶನ್ ಆಯ್ತು, ಅದನ್ನಾಗೆ ಸೈಡ್ ಬೈ ಸೈಡ್ ಸುಮ್ಮನೆ ಹಾಬಿ ತರ ಎಲ್ಲಾ ಮಕ್ಕಳಾಗೆ ಹೋಗ್ತಾ ಇತ್ತು. ಮದುವೆ ಆಗಿ ಮಗು ಆದ್ಮೇಲೆ ಇದಕ್ಕಿದ್ದಂಗೆ ವೆರಿ ಸೀರಿಯಸ್. ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಒಂದು ಮನೋಮೂರ್ತಿ ಅವರಂತವ್ರು ಇವ್ರನ್ನ ಇವ್ರ ವಾಯ್ಸ್ ಇಸ್ ಸೂಪರ್ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಹೇಳುವಂಥದ್ದು, ಅಪಾರ್ಚುನಿಟಿ ಕೊಡುವಂಥದ್ದು, ಜೊತೆ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ಅಲ್ಲಿ ಏನು ಅವ್ರದ್ದು ಒಂದು ಆಲ್ಬಮ್ಗಳನ್ನ ಮಾಡುವಂಥದ್ದು ಹೆಂಗಿತ್ತು ಅಂದ್ರೆ ಗ್ರಾಫ್ ಹಿಂಗ್ ಹೋಗ್ತಾ ಇದ್ದು ಏಕದಮ್ ಮೇಲೆ ಜಿಗಿತು. ಇದು ಸುಲಭ ಇಲ್ಲ ಸರ್. ಇನ್ನು US ಅಲ್ಲಿ ಶಿ ಇಸ್ ವರ್ಕಿಂಗ್ ಫಾರ್ US ಗವರ್ನಮೆಂಟ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ವರ್ಕ್ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಮತ್ತೆ ಮನೆಯನ್ನ ನೋಡ್ಕೊಂಡು ಬಹಳ ಕಷ್ಟ ಇದೆ. ಆ ವಾಯ್ಸ್ ನ ಗಂಟ್ಲನ್ನ ಮೇಂಟೈನ್ ಮಾಡುವಂಥದ್ದು ತುಂಬಾನೇ ಕಷ್ಟ ಇದೆ. ಹಾಡು ಹಾರ್ಡ್ ವರ್ಕ್. ಇರುವಂತ ಕೆಪಾಸಿಟಿಗೆ ಈಗೇನು ಸಾಧನೆ ಇದೆಯಲ್ಲ ಸಾಲದು. ತುಂಬಾ ಇನ್ನೂ ಕೇಪಬಲ್ ಇದೆ, ಇನ್ನೂ ಅಚೀವ್ಮೆಂಟ್ ಬಹಳ ಮಾಡೋದಿದೆ. ಇಮೇಲ್ ಅಡ್ರೆಸ್ ತಗೊಂಡಿದ್ದಲ್ಲ ಇಲ್ಲ, ನನಗೆ ಏನೋ ಗೊತ್ತಿರಲಿಲ್ಲ. ಒಂದು ಇಮೇಲ್ ಐಡಿ ಇಲ್ಲ, ಎಲ್ಲಿ ಹೋದ್ರು ಹೇಳ್ತೀನಿ. ಸೊ ಏನು ಇಲ್ಲ, ಏನು ಆಗಲ್ಲ ಅಂತ ತಿಳ್ಕೊಬಾರ್ದು. ಏನೋ ಒಂದು ದಾರಿ ಸಿಗುತ್ತೆ ಅಂತ. ಸೊ ವೆಬ್ಸೈಟ್ ಹೋದ್ರೆ ಅಲ್ಲೊಂದು ಆಪ್ಷನ್ ಇತ್ತು, ಸೆಂಡ್ ಮೆಸೇಜ್. ಅದು ಸೆಂಡ್ ಮೆಸೇಜ್ ಅದೇನೋ ಇತ್ತು, ಮೀಟ್ ಮಾಡೋ ಚಾನ್ಸ್ ಸಿಗತ್ತೆ ನಿಮಗೆ ಅಂತ. ಅಲ್ಲಿ ನಾನು ಕ್ಲಿಕ್ ಮಾಡಿ ಕಳಿಸಿದ್ದು. ಅಲ್ಲಿ ನನ್ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ. ಒಂದು ಅಟ್ಯಾಚ್ ಮಾಡೋ ಆಪ್ಷನ್ ಇತ್ತು. ಅಲ್ಲಿ ನಂದು ಸಾಂಗ್ ಅಟ್ಯಾಚ್ ಮಾಡಿದೆ. ಸುಮ್ನೆ ಹಾಡಿರೋದು, ಸುಮ್ನೆ ಹಂಗೆ ಕ್ಯಾಶುವಲ್, ಮ್ಯೂಸಿಕ್ ಇಲ್ಲ ಏನಿಲ್ಲ, ಹಾಗೆ ಹಾಡಿದ್ದೆ. ಆತರ ಆಮೇಲೆ ಎಲ್ಲ ಸಿಕ್ತು, ಫೋನ್ ನಂಬರ್, ಐಡಿ, ಇಮೇಲ್. ಸೊ ಆ ವೆಬ್ಸೈಟ್ ಥ್ರೂ ಅವ್ರಿಗೆ ಇಮೇಲ್ ಹೋಯ್ತು. ಸೊ ಆತರ ಆಪ್ಷನ್ ಇತ್ತು. ಕರೆಕ್ಟ್, ಅದೇ ಕಾಲ್ ಮಾಡಿದೆ. ಆಮೇಲೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ, ಕಾಲ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಅಲ್ಲಿರೋದ್ರಿಂದ ಅವ್ರದ್ದು ರೆಕಾರ್ಡಿಂಗ್ ಎಲ್ಲ ಇಂಡಿಯಾದಲ್ಲಿ ನಡೀತಿತ್ತು. ಅಲ್ಲೂ ಇರ್ತಾರೆ, ಬಟ್ ಇಲ್ಲಿ ಜಾಸ್ತಿ ಮ್ಯೂಸಿಕ್ ಪ್ರೊಡಕ್ಷನ್, ಕಂಪೋಸಿಷನ್ ಎಲ್ಲ ಇಲ್ಲಿ ನಡೆಯೋದು ಜಾಸ್ತಿ. ಸೊ ಇಲ್ಲಿ ನಡೆಯುವಾಗ ಒಂದು ಪಂಚಾಯತ್ ಮಾಡ್ತಾ ಇದ್ರು. ಅವಾಗ ಬರಕ್ ಆಗತ್ತಾ ಅಂತ ಹೇಳಿದ್ರು. ಒಂದ್ ವೀಸಾ ಪ್ರಾಬ್ಲಮ್ ಇದರಿಂದ ಟ್ರಾವೆಲ್ ಬರಕ್ ಆಗ್ಲಿಲ್ಲ. ಸೊ ಆ ಆಪರ್ಚುನಿಟಿ ಮಿಸ್ ಆಯ್ತು. ಬಟ್ ನಾವ್ ಅಲ್ಲೇ ಅಮೆರಿಕಾದಲ್ಲೇ ನಾನು ಹಾಡ್ ತುಂಬಾ ಎಲ್ಲ ಕಾನ್ಸರ್ಟ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನನ್ನ ವಾಯ್ಸ್ ಒಬ್ರಿಂದ ಒಬ್ರಿಗೆ ವರ್ಡ್ ಆಫ್ ಮೌತ್ ತರ ಹೋಗಿ ಚೆನ್ನಾಗಿ ಮಾಡ್ತಾರೆ. ಒಂದು ಆಲ್ಬಮ್ ಸಾಂಗ್ ಗೆ ಆಪರ್ಚುನಿಟಿ ಸಿಕ್ತು, ಡಿವೋಷನಲ್ ಆಲ್ಬಮ್ ಸಾಂಗ್. ಅದ್ರಲ್ಲಿ ಹಾಡಿದ್ಮೇಲೆ ಅದು US ಅಲ್ಲಿ ರಾಮರ್ ಸರ್ ಮ್ಯೂಸಿಕ್ ಡೈರೆಕ್ಟರ್, ಮತ್ತೆ ಆಸ್ಟ್ರೇಲಿಯಾದಲ್ಲಿ ಲಿರಿಸಿಸ್ಟ್ ಕೃಷ್ಣ ಪ್ರಸಾದ್.
ಅವ್ರು ಪ್ರೊಡ್ಯೂಸರ್ ಅದಕ್ಕೆ ಅವ್ರದೇ ಕಂಟಿನ್ಯೂಸ್ ಆಗಿ 3 ಆಲ್ಬಮ್ ಸೊ ಅವ್ರದೇ 3 ಕಂಟಿನ್ಯೂಸ್ ಆಲ್ಬಮ್ ಅಲ್ಲಿ ನನ್ಗೆ ಹಾಡಕ್ ಆಪರ್ಚುನಿಟಿ ಸಿಕ್ತು. ಅದನ್ನ ಕೇಳಿಸ್ಕೊಂಡವ್ರು ಇನ್ನೊಂದು ಅದೇ ತರ ಆಪರ್ಚುನಿಟೀಸ್ ಬರಕ್ ಸಾಧ್ಯ. ಮತ್ತೆ ನಾವೊಂದು ಅಲ್ಲೇ ಒಂದು ಪ್ರೊಡಕ್ಷನ್ ಹೌಸ್ ಕ್ರಿಯೇಟ್ ಮಾಡ್ಕೊಂಡು ಮೆಂಟರ್ ಆಗಿತ್ತು. ನಮ್ದೇ ಆಲ್ಬಮ್ ಸಾಂಗ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಆಲ್ಬಮ್ ಬಂದು 4 ಸಿಂಗಲ್ ಅಂತ ಹೇಳ್ತೀವಿ. ಒಂದೊಂದೇ ಸಾಂಗ್, ಈಗ ಸೀರೆ ತರ 5-6 ಸಾಂಗ್ ಒಟ್ಟಿಗೆ ರಿಲೀಸ್ ಮಾಡಲ್ಲ, ಒಂದೊಂದೇ ಸಾಂಗ್ ರಿಲೀಸ್ ಮಾಡೋದೇ ಸಿಂಗಲ್ಸ್ ಅಂತ. US ಅಲ್ಲೆಲ್ಲ ಅದೇ ತರ ಮಾಡೋದು. ಸೊ ಫಸ್ಟ್ ಸಾಂಗ್ ಬಂದು ಒಂದು ಫೋಕ್ ರಾಕ್ ಫ್ಯೂಷನ್ ಕುಂಬಾರಣ ಅಂತ. ನೆಕ್ಸ್ಟ್ ಸಾಂಗ್ ನಾ ಕಂಡ ಕನಸು ಅಂತ, ಅದು ನಂದೇ ಕಂಪೋಸಿಷನ್ ಅಂಡ್ ಎಲ್ಲ ಅಲ್ಲೇ ಮಾಡಿದ್ದು, US ಅಲ್ಲೇ ಮಾಡಿದ್ದು. ಒಂದು ಗ್ರೂಪ್ ಕಾರಂಜಿ ಫೋಕ್ಸ್ ಅಂತ ನಾವೇ ಕಂಪೋಸ್ ಮಾಡಿ, ನಾವೇ ಲಿರಿಕ್ಸಿಸ್ಟ್ ನಮ್ಮ ಗ್ರೂಪ್ ಅಲ್ಲಿ ಇದ್ರು. ಅಲ್ಲೇ ಶೂಟ್ ಮಾಡಿ, ಅಲ್ಲೇ ರೆಕಾರ್ಡಿಂಗ್ ಮಾಡಿ, ಎಲ್ಲದೂ ಅಲ್ಲೇ ಫುಲ್. US ಇದು ಫಾಲ್ ಕಲರ್ಸ್ ಎಲ್ಲ ತೋರಿಸಿದೆ ಅದರಲ್ಲಿ. Cinematography is very good and song is obviously the melodious, romantic melodious album song. ನಾ ಕಂಡ ಕನಸು ನಾವು ನೋಡೋದಾದ್ರೆ ಯಾವ ರೀತಿ ನೋಡ್ಬೇಕು? ಯೂಟ್ಯೂಬ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ಇದೆಯಾ? ಯೂಟ್ಯೂಬ್ ಅಲ್ಲಿ ಇದೆ. ನಾ ಕಂಡ ಕನಸು ಸಾಂಗ್ ಟೈಮ್ಸ್ ಮ್ಯೂಸಿಕಲ್ ಇದೆ. ನಂದು ವಾಣಿ ಸತೀಶ್ ಮ್ಯೂಸಿಕಲ್ ಅಂತ ಯೂಟ್ಯೂಬ್ ಚಾನಲ್ ಇಲ್ಲೂ ಟೀಸರ್ ಅದೆಲ್ಲ ಸಿಗುತ್ತೆ. ಈ ತರ ಹಾಡಿದ್ರೆ ತುಂಬಾ ಸಲ ಅದು ಎಷ್ಟು ವೈರಲ್ ಆಯ್ತಂದ್ರೆ, ನಾನ್ ಅಲ್ಲಿರೋದು ಬಟ್ ಇಲ್ಲಿ ಮಾಲ್ ಗಳಲ್ಲೆಲ್ಲ ಪ್ಲೇ ಮಾಡ್ತಾ ಇದ್ರು ಅಂತ ನನಗೆ ಮೆಸೇಜ್ ಬರಕ್ ಸ್ಟಾರ್ಟ್ ಆಯ್ತು. ಯೂಟ್ಯೂಬ್ ಚಾನಲ್ ಅಲ್ಲೂ ನೀವು ಕಮೆಂಟ್ಸ್ ನೋಡಿದ್ರೆ ಎಷ್ಟೊಂದ್ ಜನ ಕಮೆಂಟ್ ಹಾಕಿದ್ದಾರೆ, ಓ ಐ ಜಸ್ಟ್ ಹರ್ಡ್ ದಿಸ್ ಸಾಂಗ್ ಇನ್ ಬ್ರ್ಯಾಂಡ್ ಫ್ಯಾಕ್ಟರಿ ಮಾಲ್, ಆ ಮಾಲ್ ಈ ಮಾಲ್ ಅಂತ. ಆಮೇಲೆ ಅದಕ್ಕೆ ಇನ್ನೂ ಕೆಲವರು, ಓ ಸೇಮ್ ಹಿಯರ್, ನಾನು ಅಲ್ಲಿ ಕೇಳ್ಕೊಂಡೆ ಇಲ್ಲಿ ಬಂದ್ ಹುಡುಕ್ದೆ ಈ ಸಾಂಗ್ ನ ಯೂಟ್ಯೂಬ್ ಅಲ್ಲಿ ಅಂತ. ಆಮೇಲೆ ರೋಡ್ ಅಲ್ಲಿ ಹೋಗೋದಿಲ್ಲ, ಆ ಕಡೆ ಈ ಕಡೆ ಕಾರ್ ಎಲ್ಲ ಹಾಕಿದ್ರು ಅಂತ ತುಂಬಾ ನನ್ನ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಕಳ್ಸಕ್ ಸ್ಟಾರ್ಟ್ ಮಾಡಿದ್ರು. ಸೊ ಓಕೆ ಮಾಡಿದ್ದು. ಅದಾದ್ಮೇಲೆ ನಾನ್ ಹೇಳಿದ್ನಲ್ಲ, ಬರ್ಲಿಲ್ಲ, ಕೋರ್ಸ್ ಮಾಡಿದೆ, ಸ್ವಲ್ಪ ಪ್ರೊಡಕ್ಷನ್ ಎಲ್ಲ ಕಲಿತೆ. ಆದ್ಮೇಲೆ ಕೋರ್ಸ್ ಮಾಡಿದ್ರ? ಪ್ಯಾರಲಲ್ ಆಗಿ ನಡೀತು, ಒಂದಾದ್ಮೇಲೆ ಒಬ್ರು ಪ್ಯಾರಲಲ್ ನಡೀತಾ ಇತ್ತು. गूंजी सी है सारी फिजा जैसे बजती हो शहनाइयाँ, लहराती है महकी हवा, गुनगुनाती है तन्हाइयाँ. ಗುರುವಂದನೆ ಅಂತ ಒಂದು ಸಾಂಗ್ ನಾನೇ ಕಂಪೋಸ್ ಮಾಡಿದೆ. ಅದು ಗುರುವಂದನೆ ಶ್ಲೋಕ ಇದೆಯಾ, ಆ ಶ್ಲೋಕ ತಗೊಂಡು ಅದನ್ನ ಸಾಂಗ್ ಆಗಿ ಕನ್ವರ್ಟ್ ಮಾಡಿ ಟ್ಯೂನ್ ಹಾಕಿ, ಅದು ಟೆಕ್ನಿಕ್ ಏನ್ ಯೂಸ್ ಮಾಡಿದೆ ಅಂದ್ರೆ ಇಂಡಿಯನ್ ಮತ್ತೆ ವೆಸ್ಟರ್ನ್ ಕ್ಲಾಸಿಕಲ್ ಹಾರ್ಮನಿ ಟೆಕ್ನಿಕ್ ಯೂಸ್ ಮಾಡಿ
ಕಂಪೋಸ್ ಮಾಡಿದ ಸಾಂಗ್ ಅದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅದು ಹೈ ಪಿಚ್ ಅದ್ರಲ್ಲೇ ಮಿಕ್ಸ್ ಆಗಿರುತ್ತೆ ಒಂದು ಬೇಸ್ ಮತ್ತೆ ಮಿಡ್ ರೇಂಜ್ ಅಂಡ್ ಹೈ. ನೆಕ್ಸ್ಟ್ ಅದಾದ್ಮೇಲೆ ಅದಾದ್ಮೇಲೆ ಸುಮಾರು ಮಾಡಿದೆ ಸರ್. ಕರುನಾಡು ಅಂತ ಒಂದು ಕರ್ನಾಟಕದ ಬಗ್ಗೆನೇ ಏನಾದ್ರು ಮಾಡ್ಬೇಕು, ನನ್ಗೆ ಅದೇ ಗೋಲ್. US ಅಲ್ಲಿ ಇಟ್ಕೊಂಡು ನಾನು ಮಾಡಿರೋ ಕನ್ನಡ ಹೇಳ್ತಾರಲ್ಲ ಎಲ್ಲಾದ್ರೂ ಎಂದೆಂದಿಗೂ ನೀ ಕನ್ನಡ ಮಾಡ್ಬಿಡು ಆ ತರ ಕನ್ನಡ ಬೇರೆ ಒಂದ್ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಇತ್ತು ತಲೆಗೆ. ಸೊ ಅದನ್ನ ಇಟ್ಕೊಂಡ್ಬಿಟ್ಟು NPDC ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟ್ ಟ್ಯೂನ್ ಮಾಡಿದ್ರು. ಟ್ಯೂನ್ ಮಾಡಿದ್ಮೇಲೆ ಅದಕ್ಕೆ ತಕ್ಕಂಗೆ ಲಿರಿಕ್ಸ್ ಬರ್ಬಿಟ್ಟು ತನವು ಕನ್ನಡ ಮನವು ಕನ್ನಡ ಅನ್ನುವವರು ಪರರ ಭಾಷೆ ಭಾವ ಅರಿತು ಬದುಕುವವರು ಯಾರು ಯಾಕೆ ಎತ್ತ ಎಲ್ಲಿ ಎಂತೆಂದೆನರು ಜೊತೆಗೆ ಬಾಳಿ ಬದುಕು ಬದುಕ ನಡೆಸುವವರು ಕರುನಾಡಿದು ದೇವಾಲಯ ಕೈ ಮುಗಿಯುತ್ತ ಬನ್ನಿ ನುಡಿದು ಈ ಕನ್ನಡ ಸಿರಿ ಜೀವಿದು ಸವಿ. ತನುವು ಕನ್ನಡ ಮನವು ಕನ್ನಡ ಅನ್ನುವವರು ಪರರ ಭಾಷೆ ಭಾವ ಅರಿತು ಬದುಕುವವರು ಯಾರು ಯಾಕೆ ಎತ್ತ ಎಲ್ಲಿ ಎಂತೆಂದನರು ಜೊತೆಗೆ ಬಾಳಿ ಬದುಕೋ ಬದುಕ ನಡೆಸುವವರು ಕರುನಾಡಿದು ದೇವಾಲಯ ಕೈ ಮುಗಿಯುತ್ತ ಬನ್ನಿ ನುಡಿದು ಈ ಕನ್ನಡ ಸಿಹಿ ಜೇನಿದು ಸವಿ. ಆತರ ಬರುತ್ತೆ. ಇದೇನಂದ್ರೆ ನಮ್ ಕರ್ನಾಟಕದಂತ ಸ್ಟೇಟ್ ಇಂಡಿಯಾದಲ್ಲಿ ಯಾವ್ದು ಇಲ್ಲ ಅನ್ಕೊಂತೀವಿ. ಬಿಕಾಸ್ ಈ ಹಾಡಲ್ಲಿ ಲಿರಿಕ್ಸ್ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳಿದ್ರೆ ಲೈಕ್ ಎಲ್ಲರನ್ನೂ ವೆಲ್ಕಮ್ ಮಾಡಿ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ರೆಸ್ಪೆಕ್ಟ್ ಕೊಟ್ಟು ವಿ ವೆಲ್ಕಮ್ ಅವ್ರ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ಬಿಟ್ಟು ಅವ್ರಿಗೆ ಕಂಫರ್ಟ್ ಮಾಡ್ತೀವಿ. ಸೊ ಯಾವ ಭಾಷೆ ಅವ್ರು ಬಂದ್ರು ನಮ್ಗೆ ಪ್ರಾಬ್ಲಮ್ ಇಲ್ಲ. ನಾವ್ ಅವ್ರ ಭಾಷೆ ಕಲ್ತು ಅವ್ರು ಕಲಿಲ್ಲ ಅಂದ್ರು ನಾವ್ ಅವ್ರ ಭಾಷೆ ಕಲ್ತ್ಕೊಂಡು. ಸೊ ದಟ್ ಈಸ್ ದ ಪವರ್ ಆಫ್ ಕನ್ನಡಿಗರು ಅಂತ ಅದನ್ನೇ ಹೈಲೈಟ್ ಮಾಡಿ ಮಾಡಿರೋ ಅದ್ ನೆಕ್ಸ್ಟ್ ಏನ್ ಮಾಡೋದು? ಸಿನಿಮಾ ಚಾನ್ಸ್ ಎಲ್ಲ ಯಾಕೆ ಸಿಗ್ತಿದೆ? ಅದೇ ನಾನು ನಾ ಕಂಡ ಕನಸು ಅಂತ ಹೇಳಿಲ್ಲ, ಆ ಸಾಂಗ್ ರಿಲೀಸ್ ಆದ್ಮೇಲೆ ಆ ಸಾಂಗ್ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಬಂತು. ನರೇಂದ್ರ ಬಾಬು ಅಂತ ಅವರು ಕಬಡ್ಡಿ ಮೂವಿ ಮಾಡಿರೋ ಮೂವಿ ಡೈರೆಕ್ಟರ್. ಅವನು ಒಂದು ಮೂವಿ ಮಾಡ್ತಾರೆ ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತ. ಅನಂತ್ ನಾಗ್ ಸರ್ ಮತ್ತೆ ರಾಧಿಕಾ ಚಿತ್ರನ ಆಕ್ಟ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಮಚಂದ್ರ ಹಡ್ಕಲ್ ಅಂತ ನಾರ್ತ್ ಕರ್ನಾಟಕ. ಸೊ ಅವರಿಗೆ ನನ್ನ ವಾಯ್ಸ್ ಇಷ್ಟ ಆಗಿ ಅವ್ರದ್ದು ಒಂದ್ ಮೂವಿ ಡ್ಯೂಯೆಟ್ ವಿತ್ ವಿಜಯ್ ಪ್ರಕಾಶ್ ಸರ್, ಅದಕ್ಕೆ ಆಪರ್ಚುನಿಟಿ ಸಿಕ್ತು. ಅದನ್ನ ನಾನು ಅಲ್ಲೇ ರೆಕಾರ್ಡ್ ಮಾಡ್ಬಿಟ್ಟು ಕಳಿಸಿದ್ದೆ. ಸಂತಸದ ದೋಣಿ ಒಂದು ಪಾರ್ಟಿ ಸಾಂಗ್ ಇದು. ಅದು ನಂದು ಪ್ಲೇ ಬ್ಯಾಕ್ ಗೆ ಎಂಟ್ರಿ ಮೂವಿ ಇಂಡಸ್ಟ್ರಿ ಕನ್ನಡ ಫಸ್ಟ್ ಮೂವಿ ಡುಯೆಟ್ ವಿತ್ ವಿಜಯ್ ಪ್ರಕಾಶ್ ಸರ್. ಇಟ್ಸ್ ಅ ವೆರಿ ಪ್ರಿಟಿ ಸಾಂಗ್. ತುಂಬಾ ಚೆನ್ನಾಗಿದೆ. ಆಮೇಲೆ ಕೋರಸ್ ಎಲ್ಲ ಇರೋದ್ರಿಂದ ಇನ್ನೊಬ್ರು ಫೇಮಸ್ ಸಿಂಗರ್ ಹಾಕಿದ್ದಾರೆ. ಸೊ 3 of us. ಸಂತಸದ ದೋಣಿ ಏರಾಯ್ತು, ಸಂಭ್ರಮದ ಕಡಲ ಸೇರಾಯ್ತು, ಅಲೆಯ ಮೇಲೆ ತೇಲಾಯ್ತು ಬಾರ, ಮೋಡಕ್ಕೆ ಕವಣೆ ಹಾಕಾಯ್ತು, ಬಾನಿಂದ ಹಗ್ಗ ಇಳಿಸಾಯ್ತು, ಜಯದ ಜೋಕಾಲಿ ಕಟ್ಟಾಯ್ತು ಬಾರ. ಸಿನಿಮಾರು ಮೊದಲನೇ ಸಾಂಗ್. ನಾನು 3-4 ಹಾಡಿದ್ದೀನಿ ವಿಚ್ ಆರ್ ಆಲ್ರೆಡಿ ರಿಲೀಸ್. ಇನ್ನೊಂದು ಮೂವಿ ಹಾಡಿದ್ದೀನಿ, ಅದು ರಿಲೀಸ್ ಆಗಿಲ್ಲ. ಬಟ್ ಇನ್ನು ಹೆಸರು ಡಿಸೈಡ್ ಮಾಡಿಲ್ಲ. ನನ್ ದೊಡ್ಡ ಮಗಳು ಅವಳು ಪಿಯಾನೋ ಅವಳೇ ಪ್ಲೇ ಮಾಡ್ತಾಳೆ, ಅವಳೇ ಲಿರಿಕ್ಸ್ ಬರೀತಾಳೆ, ಅವಳೇ ಕಂಪೋಸ್ ಮಾಡ್ತಾಳೆ, ಅವಳೇ ಹಾಡ್ತಾಳೆ.
ಚಿಕ್ಕೋಳು ಗಿಟಾರ್ ಕಲಿತಿದ್ದಾಳೆ, ಅವಳು ಹಾಡೋ ಹಾಡೆಲ್ಲ ಹಾಡ್ತಾಳೆ. ಅವ್ರಿಗೂ ರೇಡಿಯೋ ಕಾಂಪಿಟೇಷನ್ ಎಲ್ಲ ವಿನ್ ಆಗಿದ್ದಾರೆ. ಓಹೋ, ಒಳ್ಳೆ ಮನೆ ಫುಲ್ ಸಂಗೀತ. ಅದಾದ್ಮೇಲೆ ನಿಮ್ಮಲ್ಲಿ ಈಗ ನೆಕ್ಸ್ಟ್ ಹಾಡುಗಳೆಲ್ಲ ಸಿನಿಮಾದಲ್ಲಿ ಬಂತು. ಸಿನಿಮಾದ ಹೊರತುಪಡಿಸಿ ಬೇರೆ ಏನೇನ್ ಮಾಡ್ತಾರೆ? ಸಿನಿಮಾದ ಇನ್ನೂ ಇದೆ. ಮನೋಮಸ್ತಿ ಸೆಟ್ ಕಾಂಪೋಸಿಷನ್ ಅಲ್ಲಿ ಇನ್ನ 2 ಮೂವಿ ರಿಲೀಸ್ ಆಯ್ತು. ಸಂಭ್ರಮ ಮತ್ತೆ ಪ್ರಣಯಂ ಅಂತ ರೀಸೆಂಟ್ ಆಗಿ ರಿಲೀಸ್ ಆಯ್ತು. ಅದರಲ್ಲಿ ಒಂದು ನಾನು ಫೀಮೇಲ್ ಸೋಲೋ ಹಾಡಿದ್ದೀನಿ ಮತ್ತು ಡುಯೆಟ್ ಹಾಡ್ತೀನಿ. ಅದು ಬಿಟ್ಟು ಈಗ ರೀಸೆಂಟ್ ಆಗಿ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದೆ, ನನ್ನ ದೊರೆ ಅಂತ. ಆ ಸಾಂಗ್ ಬಂದ್ಬಿಟ್ಟು ಫೋಕ್ ಪಾಪ್ ಫ್ಯೂಷನ್. ನಂತರ ಲೈಕ್ ಜಾನಪದ, ಶ್ಲೋಕ ಈ ತರ ತಗೊಂಡು ವೆಸ್ಟರ್ನ್ ಮಿಕ್ಸ್ ಮಾಡಿ ಮಾಡಿದಾಗ ಅಮೆರಿಕದಲ್ಲಿರೋ ಜನರಿಗೆಲ್ಲ ಮುಟ್ಟಾಗ್ತಿದೆ. ಕನ್ನಡಿಗರಲ್ಲದೆ ಅಲ್ಲಿ ಜನಕ್ಕೂ ಮುಟ್ಟಾಗ್ತದೆ, ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಹಾಡುವಾಗ ಕಾನ್ಸೆಪ್ಟ್ಸ್ ಕೇಳಿಸ್ಕೊಂಡಾಗುತ್ತೆ, ಡಾನ್ಸ್ ಮಾಡ್ತಾರಲ್ಲ ಅದೇ ಲೈಕ್ ಕನ್ನಡ ಸಾಂಗ್ ಡಾನ್ಸ್ ಮಾಡೋದು, ಕನ್ನಡ ಸಾಂಗ್ ಹಾಡೋದು ಕೇಳೋದಿರೋದೇ ಒಂದು ಖುಷಿ. ನಾವಂದ್ರೆ ಬೇರೆಯವ್ರು ಎಲ್ಲರಿಗೂ ದೂರ ದೇಶದಲ್ಲಿ ಇರೋರಿಗೆಲ್ಲ ಇಷ್ಟ ಆಗತ್ತೆ ಅನ್ನೋದು. ಈ ನನ್ನದೊರೆ ಸಾಂಗ್ ಬಂದು ಅದೇ ಹೇಳಿದ್ರೆ ಫೋಕ್ ಮತ್ತು ಪಾಪ್ ಫ್ಯೂಷನ್.